ಇವತ್ತು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆ ಡಾಕ್ಟರ್ ಸಚೇತನರಾದಂಥ ಸಹೋದರಿ ಅವರು ಇವತ್ತು ಜಾರ್ಜ್ ಅವರಿಗೆ ಶ್ರೀ ದೇವಿ ಪದ್ಮನಾಭೇಶ್ವರ ಹಿರಿಯ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ವೈ.ಪಿ. ಸುರೇಶ್ ಅವರ, ಐವಾನ್ ಡಿಸೋಜ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂಥ ಅಶೋಕ್ ಪಟ್ಟಣ್ ಅವರ, ಮಹಾಂತೇಶ್ ಅವರ, ಶ್ರೀ ಶೇಖ್ ಅವರ, ಶ್ರೀ ಪೊನ್ನಣ್ಣ ಅವರ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇತರೆಲ್ಲ ಸ್ನೇಹಿತರು, ಬಿಷಪ್ ಅವರು ನನಗೆ ಇವತ್ತು ತಿಳಿಸಿದರು. ನಾನು ತಡವಾಗಿ ಬಂದಿದ್ದೇನೆ. ನಾನು ಊಟ ಮಾಡಿದ ತಕ್ಷಣವೇ ಅಸೆಂಬ್ಲಿಗೆ ಹೋಗಬೇಕಾಗಿದೆ, ಅಸೆಂಬ್ಲಿ ಹೋಗ್ತಾ ಇದೆ. ಸೊ ಅದರಿಂದ ಹೆಚ್ಚು ನಮ್ಮ ಜೊತೆ ಇರಲಿಕ್ಕಾಗಲ್ಲ. ಇವತ್ತು 25ನೇ ತಾರೀಕಿನಿಂದ ಈ ವರ್ಷ ಕ್ರಿಸ್ಮಸ್ ಪ್ರಾರಂಭ ಆಗ್ತದೆ. ಈಗಾಗಲೇ ಇಲ್ಲಿ ಪ್ರಾರಂಭ ಆಗಿದೆ. ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ, ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಮಗೂ ಕೂಡ ಹೆಚ್ಚು ಸಂತೋಷವನ್ನು ಮಾಡ್ತಕ್ಕಂಥ ಹಬ್ಬ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಒಗ್ಗಟ್ಟಾಗಿ ಹೋಗಬೇಕಾಗಿರುವಂಥದ್ದು ಅವಶ್ಯ.
ನಮ್ಮ ಶಿಕ್ಷಣ ಅದಕ್ಕೆ ಪೂರಕವಾಗಿರಬೇಕು. ಜಾತಿ ಉಳಿದಿದ್ದ ಸಮಾಜ ಇರಬಾರ್ದು. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು. ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಸಮಾನವಾದ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಸಮಾನ ಅವಕಾಶ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಬಹುಶಃ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಆ ದಿಕ್ಕಿನಲ್ಲಿ ಒಟ್ಟಿಗೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಏನೇ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಪರಸ್ಪರ ಪ್ರೀತಿಸತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ದೊಡ್ಡದು. ಯಾವ ಧರ್ಮವೂ ಕೂಡ ದ್ವೇಷ ಮಾಡಿ ಇರಕೂಡದು. ಕೆಲವು ಪಟ್ಟಭದ್ರ ಹಿತಾಸಕ್ತರು ದ್ವೇಷವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಂಬಲಿಕ್ಕೆ ಹೋಗಬೇಡಿ. ದಯಮಾಡಿ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ತಿರುಳು ಏನಪ್ಪ ಅಂತಂದರೆ ಪ್ರೀತಿ, ಅನುಕಂಪ, ಅದನ್ನು ಭಾಳ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆ ದಿಕ್ಕಿನಲ್ಲಿ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅತ್ಯಂತ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲರೂ ಸೇರಿ ಮಾಡೋಣ.